ನಮ್ಮ ದೇಶ ನಮ್ಮ ರಾಜ್ಯ ಯಾವತ್ತೂ ಉದ್ಧಾರನ ಆಗಲ್ಲ. ಉದ್ಧಾರ ಹಾಕಿ ನಾವು ಬಿಡೋದು ಇಲ್ಲ. ನಾವು ಸುಮ್ಮನೆ ಹರಕೆ ಕುರಿತಾರ ರಾಜಕಾರಣಿಗಳಿಂದ ಓಡಾಕೊಂಡ್ಬಿಟ್ಟೇವೆ. ಆಮೇಲೆ ನಮ್ಮ ಭವಿಷ್ಯನ ನಮ್ಮ ಕೈಯಲ್ಲೇ ನಾವು ಹಾಳು ಮಾಡ್ಕೊಳ್ತೇವೆ. ಯಾರೋ ವಯಸ್ಸಾದವ್ರು ಬಂದು ಓಟ್ ಹಾಕಿದ್ರು ಅನ್ನೋದನ್ನ ಹೈಲೈಟ್ ಮಾಡ್ತೀವಿ ನಾವು. ಗೊತ್ತಾ, ವಯಸ್ಸಾದವ್ರು ಬಂದು ಓಟ್ ಹಾಕ್ತಿದ್ದಾರೆ ಅಂತ. ಆಕ್ಚುಲಿ ಆಗ್ಬೇಕಾಗಿರೋಂಥ ಯಂಗ್ಸ್ಟರ್ಸ್ ನಿಂತಿರೋದು ಒಂದು ವಿಡಿಯೋ ಮಾಡಾಕ್ಬೇಕು. ನೋಡಿ, ನೀವು ಹೇಳ್ತಿದ್ರೆ ಯಾಕೆ ಬೇಕು ಅಂದ್ರೆ, ಸರ್ ಈ ತರ ಮ್ಯಾನಿಫೆಸ್ಟೋ ಹೇಳ್ತಾರೆ, ನಮ್ಮ ಹತ್ರನೇ ದುಡ್ಡು ಇಸ್ಕೊಂತಾರೆ ಅಂತ. ಓಕೆ, ಹಂಗಂದ್ರೆ ನಿಮ್ಗೆ ಏನಾಗಬೇಕಾಗಿದೆ ಅದು ಕ್ಲಾರಿಟಿ ಇದೆಯಾ? ಏನ್ ಬೇಕು ಆಕ್ಚುಲಿ ನಿಮ್ಗೆ? Look at the progress we have made. We promise you development, opportunity and a stronger tomorrow for all. ನೋಡ್ರಿ, ನಾ ಇತ್ತೀಚೆಗೆ ಉಪೇಂದ್ರ ಸರ್ ಒಂದು ಇಂಟರ್ವ್ಯೂ ನೋಡಕತ್ತಿದ್ದೆ. ಅವರು ಮೊನ್ನೆ ಈ ತಮಿಳ್ನಾಡಿನಾಗ TVK ಪಕ್ಷ ಗೆತ್ತಲ್ಲ, ಅದರಾಗ ಜಾಸ್ತಿ ವೋಟ್ ಮಾಡಿದ್ರು ಯುವಕರು ಇದ್ರಂತ. ಆ ಯುವಕರಿಗೆ ತಮ್ಮ ಭವಿಷ್ಯದ ಬಗ್ಗೆ ಏನಾದ್ರು ಕ್ಲಾರಿಟಿ ಇತ್ತ, ಅಥವಾ ಅವ್ರು ವೋಟ್ ಯಾಕೆ ಮಾಡಿದರು, ಅವ್ರ ಭವಿಷ್ಯ ಏನಾಗ್ಬೋದು ಅನ್ನೋ ಯೋಚನೆ ಅವ್ರು ಇಟ್ಕೊಂಡು ವೋಟ್ ಮಾಡಿರ, ಅಥವಾ ಏನು ಬೇರೆ ಒಲವಿತ್ತ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ನಾವು ಇತ್ತೀಚೆಗೆ ಯಾಕೆ ವೋಟ್ ಹಾಕಕತ್ತೀವಿ? ಒಂದು ದುಡ್ಡು ಕೊಟ್ಟಾನ ಅಂತ ವೋಟ್ ಹಾಕಕತ್ತೀವಿ, ಇಲ್ಲ ನಮ್ಮ ಜಾತಿಯವ್ನು ನಿಂತ್ಕೊಂಡನಪ್ಪ ಅಂತೇಳಿ ವೋಟ್ ಹಾಕತ್ತೇವೆ, ಇಲ್ಲ ನಮಗೆ ಒಳ್ಳೆ ಭಾಷಣ ಕೊಟ್ಟಾನ ಹಬ್ಬ ಈಗ ಬಂದಪ್ಪ ನಮ್ಮ ನಾಯಕ ಅಂತ ಹುಮ್ಮಸ್ನಾಗ ವೋಟ್ ಹಾಕಂತೇವೆ. ಆದ್ರೆ ನಾವು ಒಂದು ಮರ್ಯಾಕೆ ಕುಂತೀವಿ, ನಮಗೆ ಏನು ಬೇಕು? ಒಳ್ಳೆ ಶಿಕ್ಷಣ ಕೊಟ್ಟಾನ, ಒಳ್ಳೆ ಆರೋಗ್ಯ ಕೊಡ್ತಾನ, ನಮ್ಮ ಸಮಾಜಕ್ಕೆ ಏನೋ ಒಂದು ಸಹಾಯ ಆಕತ್ತ, ಇದ್ರ ಬಗ್ಗೆ ಅದನ್ನ ಏನು ಯೋಚನೆ ಮಾಡಕತ್ತಿಲ್ಲ ನಾವು. ಇದೇ ಕ್ಲಿಯರಿಟಿ ನಮ್ಮಲ್ಲೇ ಇಲ್ಲ. ನಮಗೆ ಏನು ಬೇಕನ್ನೋ ಕ್ಲಾರಿಟಿ ನಮಗೆ ಬಂದುಬಿಟ್ರೆ ನಮ್ಮ ಹಾದಿ ಸುಗಮನ ಆಗ್ಬಿಡ್ತೈತಿ, ನಮ್ಮ ಸಮಾಜ ಎಲ್ಲೋ ಹೋಗ್ಬಿಡ್ತೈತಿ. ನಮ್ಮ ರಾಜಕಾರಣಿಗಳ ಪ್ರಣಾಳಿಕೆ ಅಥವಾ ಈ ಮ್ಯಾನಿಫೆಸ್ಟೋ ಏನಿರುತ್ತಪ್ಪ ಅಂತಂದ್ರೆ, ನಿಮಗೆಲ್ಲ ಫ್ರೀ ಕೊಟ್ಬಿಡ್ತೀವಿ, ನಿಮ್ಮ ಊರನ್ನ ಸ್ವಿಟ್ಜರ್ಲ್ಯಾಂಡ್ ಸ್ವರ್ಗ ಥರ ಮಾಡಿಬಿಡ್ತೇವೆ ಅಂಥೇಳಿ ಒಂದು ದೊಡ್ಡ ಭಾಷಣ ಮಾಡಿಬಿಡ್ತಾರೆ. ಅದು ನೋಡಿದ್ದು ನಾವು ಅದು ಚಪ್ಪಾಳೆ ತಟ್ಟಿ ಅವನ್ನ ನಾಯಕನೇ ಮಾಡಿಬಿಡ್ತೀವಿ, ಅವನ್ನ ಆರಿಸ್ಬಿಡ್ತೀವಿ. ಆದ್ರೆ ಅವ ಆ್ಯಕ್ಚುಲಿ ಏನು ಮಾಡ್ತಾನಪ್ಪ ಅಂದ್ರೆ, ನಮ್ಮ ಟ್ಯಾಕ್ಸ್ ಮನಿನ ನಮ್ಗೆ ಯೂಸ್ ಮಾಡಿ ಫ್ರೀ ಅಂಥೇಳಿ ನಮ್ಗೆ ಹಂಚಿಬಿಡ್ತಾನೆ. ಬಲಗಾಯಾಗ ಇಸ್ಕೊಂಡು ಎಡಗಾಯಾಗ ಡಬಲ್ ರೊಕ್ಕ ನಮ್ಮ ಕಡೆಯಿಂದ ಖರ್ಚು ಮಾಡಿಸ್ತಾನೆ. ಅದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಸಣ್ಣದೊಂದು ಫ್ರೀ ಅನ್ನೋ ಲೇಬಲ್ ಹಚ್ಚಿ ನಮ್ಗೆ ಮಾರಿಬಿಡ್ತಾನೆ. ನಮಗೆ ಆ್ಯಕ್ಚುಲಿ ಬೇಕಾಗಿರೋದು SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂಥೇಳಿ. ಕೆಲಸದಾಗ ಪಾರದರ್ಶಕತೆ ಇರಬೇಕು. ನಮ್ಮ ಟ್ಯಾಕ್ಸ್ ಮನಿ ಎಷ್ಟು ಕಲೆಕ್ಷನ್ ಆಯ್ತು, ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಖರ್ಚಾಯ್ತು, ರಸ್ತೆಗೆಷ್ಟು, ಶಿಕ್ಷಣಕ್ಕೆಷ್ಟು, ಆಸ್ಪತ್ರೆಗೆಷ್ಟು ಅಂತೇಳಿ ಪಿನ್ ಟು ಪಿನ್ ಟ್ರಾನ್ಸ್ಪರೆನ್ಸಿ ಲೆಕ್ಕ ನಮಗೆ ಬೇಕು. ಅಂದ್ರೆ ಪಾರದರ್ಶಕತೆ ಎಲ್ಲ ಕೆಲಸದಾಗ ಇರ್ಬೇಕು. ನಮ್ಮ ಕಾರ್ಮಿಕರದಾರಲ್ಲ ಈ ರಾಜಕಾರಣಿಗಳು, ಇವ್ರದ್ದು ಟ್ರ್ಯಾಕಿಂಗ್ ಸಿಸ್ಟಮ್ ಬೇಕು, ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋ ಪ್ರೊಸೀಜರ್ ನಮಗೆ ಗೊತ್ತಿರ್ಬೇಕು. ಇದು ಕ್ಲಾರಿಟಿ ನಮ್ಮ ಯುವಕರಲ್ಲಿ ಇಲ್ಲದೇ ಇರೋ ಕಾರಣ ನಾವು ರಾಜಕಾರಣಿಗಳ ಗುಲಾಮರಾಗ್ತೀವಿ. ಅಣ್ಣ ನನಗೊಂದು ಕೆಲಸ ಮಾಡ್ಕೊಡೋಣ ಅಂಥೇಳಿ ಅವ್ರ ಬೆನ್ನು ಹತ್ತಿ ಅವ್ರ ಗುಲಾಮರಾಗಿ ನಾವು ಬದುಕಾಕೊಂತೇವೆ. ನೋಡ್ರಿ, ಪ್ರಜಾಕೀಯದಾಗ ಮೆಸೇಜ್ ಭಾಳ ಕ್ಲಿಯರ್ ಐತಿ. ನಮಗೇನು ಬೇಕನ್ನೋ ಕ್ಲಾರಿಟಿ ನಮ್ಮಲ್ಲಿದ್ರೆ ಮಾತ್ರ ದೇಶ ಉದ್ಧಾರ ಆಕತಿ. ನೋಡ್ರಿ, ನಿಮಗೇನು ಅನಿಸುತ್ತೆ ಅಂಥೇಳಿ. ನಿಮಗೆ ವಿಚಾರ ಬೇಕು ಇಲ್ಲ ರಾಜಕಾರಣ ಬೇಕು? ವಿಚಾರ ಇದ್ರೆ ಪ್ರಜಾಕೀಯ, ಅಭಿಮಾನ ಇದ್ರೆ ರಾಜಕಾರಣ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ. ನಮಸ್ಕಾರ.